ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೊನ್ನೆ ಒಬ್ಬರು ನನಗೆ ಮೆಸೇಜ್ ಹಾಕಿದ್ದಾರೆ. ಏನಂದರೆ ತುಂಬ ಉದ್ದಕ್ಕೆ ಹಾಕಿದ್ದಾರೆ. ಪಾಪ ಅವ್ರಿಗೆ ರಿಪ್ಲೈನೂ ಕೊಟ್ಟಿಲ್ಲ, ನಾನು ಓದಿದ್ದೀನಿ ಅಷ್ಟೇ. ಒಳ್ಳೆಯವರಿಗೆ ಕಾಲ ಇಲ್ಲಮ್ಮ, ಈಗ ಒಳ್ಳೆಯವರು ಎಷ್ಟೇ ಪೂಜೆ ಪುರಸ್ಕಾರಗಳು ಮಾಡಿದ್ರೂ ಸಹಿತ ನಮ್ಮ ಫಲ ಸಿಗೋದಿಲ್ಲಮ್ಮ. ಅದೇ ಕೆಟ್ಟವರು ಮತ್ತೊಬ್ಬರಿಗೋಸ್ಕರ ಹೊಟ್ಟೆ ಕಿಚ್ಚು ಮಾಡ್ತಾರೆ, ಮತ್ತೊಬ್ಬರನ್ನ ಏನೋ ತುಂಬ ಹೇಳಿದ್ದಾರೆ, ಏನೋ ನೋವು ಆಗಿದೆ ಅವ್ರಿಗೆ ಬಹುಶಃ. ಹಾಗೆ ಮಾಡಿದವರಿಗೆ ದಿನ ದಿನ ವೃದ್ಧಿ ಮಾಡಿಕೊಟ್ಟು ಮಾಡ್ತಾ ಹೋಗ್ತಾರೆ. ಅವರು ಪೂಜಾ ಫಲಗಳು ಹಾಗೆ ಬೇಗ ಈಡೇರುತ್ತೆ ಅಮ್ಮ ಅಂತಂದರು. ನಾನು ಹೇಳೋ ಪ್ರಕಾರ ಹೋದರೆ ನಿಜ, ಅದು ಒಪ್ಕೊಳ್ಳೋಣ, ಅದು ಕಲಿಯುಗನೇ ಹಾಗೆ. ಕೆಟ್ಟವರಿಗೆ ಒಳ್ಳೆ ದಿನ ಒಳ್ಳೇದಾಗತ್ತೆ ಅನ್ನೋದು ನಾವೆಲ್ಲರೂ ಹೇಳ್ತೇವೆ. ಅಪ್ಪ ನೋಡಪ್ಪ ಎಷ್ಟು ಕೆಟ್ಟದ್ದು ಮಾಡ್ತಾರೆ, ಆದರೂ ನೋಡಿ ಎಷ್ಟು ಇಂಪ್ರೂವ್ಮೆಂಟ್ ಇದ್ದಾರೆ ಅವರು ಅಂತೆಲ್ಲ ಹೇಳ್ತೀವಲ್ವಾ. ಅದು ನಿಜ ಅಲ್ಲ ಅಂತಲ್ಲ. ಆದರೆ ನಾವು ರಾಯರನ್ನು ನಂಬಿದ್ದೀವಾ? ಹೌದು, ರಾಯರನ್ನು ನಂಬಿದ್ದೀವಿ, ರಾಯರ ಪೂಜೆಯನ್ನು ಮಾಡ್ತಾಯಿದ್ದೀವಿ. ರಾಯರ ಪೂಜೆಯನ್ನು ಮಾಡ್ತಾ ಇದ್ದೀವಿ ಅಂದಮೇಲೆ ನಮಗೆ ಒಂದಲ್ಲ ಒಂದು ದಿನ ನಮ್ಮ ಕೈ ಹಿಡ್ಕೊಂಡೇ ಇರ್ತಾರೆ. ನಾವೇನು ಅಂದ್ಕೊಂಡಿರ್ತೀವಿ ಅದು ಫಲ ಸಿಕ್ಕೇ ಸಿಗತ್ತೆ ನಮಗೆ, ಅದಂತೂ ನಿಜ. ಇದು ತುಂಬ ಜನ ರಾಯರ ಭಕ್ತರ ಅನುಭವ. ಇವೆಲ್ಲ ಖಂಡಿತವಾಗಿಯೂ ಆ ಕೆಲಸ ಅಂತೂ ಖಂಡಿತ ಆಗುತ್ತೆ. ಕೆಲವೊಂದು ಪವಾಡಗಳು ರಾಯರದ್ದು ಹೇಗಿರುತ್ತೆ ಅಂದರೆ, ನಾನು ಫಸ್ಟು ಯೂಟ್ಯೂಬ್ ಚಾನಲ್ನೆಲ್ಲ ಶುರು ಮಾಡಿದಾಗ, ನಾನು ಮೃತ್ತಿಕಾ ಪ್ರಸಾದವನ್ನು ಕಳಿಸೋಕ್ಕೆ ಶುರು ಮಾಡಿದಾಗ ಒಬ್ಬರಿಗೆ ಮೃತ್ತಿಕಾ ಪ್ರಸಾದವನ್ನು ಕಳಿಸ್ತೇನೆ. ಹೇಗೆ ಕಳಿಸ್ತೇನೆ? ನನ್ನ ನಂಬರನ್ನು ನೋಡ್ತಾರೆ, ನಂಬರ್ ನೋಡಿ ಅವರು ಕಾಲ್ ಮಾಡ್ತಾರೆ, ನನ್ನ ರಾಯರ ಭಕ್ತರು ಅಂತ ಹೇಳ್ತಾರೆ. ಅವರು ರಾಯರ ಪೂಜೆ ಮಾಡ್ತಾ ಇದ್ದೀನಮ್ಮ, ನನಗೆ ಮೃತ್ತಿಕಾ ಪ್ರಸಾದ ಬೇಕು ಅಂತ ಅಳುತ್ತಾರೆ. ಅತ್ತಾಗ ಸಾಧಾರಣ ಅಮ್ಮಮ್ಮ ಅಂದರೆ ಅವ್ರಿಗೆ ಏನಿಲ್ಲ ಅಂದರೂ ಒಂದು 70-75 ವರ್ಷ. ಅತ್ತಾಗ ನಾನು ಕೇಳ್ತೀನಿ, ಯಾಕೆ ಹೇಳ್ತಾ ಇದ್ದೀರಿ, ಏನಾಯಿತು ಅಂತ ಕೇಳಿದಾಗ ಅವರು ಹೇಳ್ತಾರೆ ಏನಂದರೆ, ಇಲ್ಲಮ್ಮ ನನ್ನೊಂದು ಮಗ ಮನೆ ಬಿಟ್ಟು ಹೋಗಿದ್ದಾನೆ, 2 ಮಕ್ಕಳಿದ್ದಾರೆ ನನಗೆ, ಒಬ್ಬ ಮಗ ಮನೆ ಬಿಟ್ಟು ಹೋಗಿದ್ದಾನಮ್ಮ, ಎಲ್ಲಿ ಹುಡುಕಿದ್ರೂ ಸಿಗ್ತಾ ಇಲ್ಲಮ್ಮ. ಸಣ್ಣ ಮಗನೇನಲ್ಲ, 25-26 ವರ್ಷದ ಮಗ, ಕೈ ಬಿಟ್ಟು ಹೋಗ್ಬಿಟ್ಟಿದ್ದಾನಮ್ಮ, ನನಗೆ ಮೃತ್ತಿಕಾ ಪ್ರಸಾದ ಕಳಿಸ್ಕೊಡಿ ಅಂತ. ಮೃತ್ತಿಕಾ ಪ್ರಸಾದವನ್ನು ಕಳಿಸ್ಕೊಡ್ತೀನಿ ನಾನು. ಅವರು ಹೋಗದೇ ಇರುವಂಥ ದೇವಸ್ಥಾನಗಳೇ ಇಲ್ಲ. ಆದರೆ ಅವ್ರಿಗೆ ಯಾವತ್ತೂ ನನ್ನ ಮಗ ವಾಪಸ್ ಬರಲ್ಲ ಅಥವಾ ರಾಯರು ನನ್ನ ಕೈ ಬಿಟ್ಟರು ಅಂತ ಅವ್ರಿಗೆ ಅನಿಸ್ಲೇ ಇಲ್ಲ. ಯಾಕಂದರೆ ಆಗಾಗ ಫೋನ್ ಮಾಡ್ತಿರೋರು, ಆಗಾಗ ಧೈರ್ಯ ಕೊಡ್ತಾ ಇದ್ದೆ ನಾನು, ಏನೂ ಆಗಲ್ಲ, ರಾಯರು ಕರ್ಸ್ಕೋತಾರೆ ಅಂತ. ಅದರಲ್ಲೂ ಹೊಸ ಮನೆ ಕಟ್ಟಿದ್ದಾರೆ, ಗೃಹ ಪ್ರವೇಶ ಮಾಡಬೇಕಮ್ಮ ಅಂತಾರೆ. ಗೃಹ ಪ್ರವೇಶದೊಳಗೆ ಮಗ ಬರ್ತಾನೆ ಬಿಡಿ, ಏನೋ ರಾಯನ ಮೇಲೆ ನಿಮ್ಗೆ ನಂಬಿಕೆ ಇದೆ ಅಲ್ವಾ, ನಂಬಿಕೆ ಇದ್ದ ಮೇಲೆ ಮತ್ತೆ ಯಾಕೆ ಹೆದರ್ತೀರಿ, ಬಂದೇ ಬರ್ತಾನೆ ಮಗ ಅಂತ. ಕೊನೆಗೂ ಕೊರಗಜ್ಜನ ದೇವಸ್ಥಾನಕ್ಕೆಲ್ಲ ಬರ್ತಾರೆ, ಮಂಗಳೂರು ಕೊರಗಜ್ಜನ ದೇವಸ್ಥಾನಕ್ಕೆ ಬನ್ನಿ ಅಂದೆ. ಪಾಪ ಅಲ್ಲಿಗೂ ಬರ್ತಾರೆ, ಅಲ್ಲೂ ಹರಕೆಯನ್ನು ಇದು ಮಾಡ್ಕೋತಾರೆ. ತುಂಬ ಕಡೆ, ಎಲ್ಲ ಕಡೆ ಹೋಗಿಯೂ ಪೂಜೆ ಪುರಸ್ಕಾರವನ್ನು ಮಾಡ್ಕೊಂಡು ಬರ್ತಾರೆ. ಆದರೆ ಒಂದಿನೂ ಅವ್ರು ನಂಗೆ ಫೋನ್ ಮಾಡಿ ನಂಗೆ ಫಲ ಸಿಗ್ತಾ ಇಲ್ಲಮ್ಮ ಅಂತ ಹೇಳಲೇ ಇಲ್ಲ. ಬದಲಿಗೆ ಅವ್ರು ಏನಂತ ಇದ್ರಂತೆ, ನನ್ನ ಮಗ ಸಿಗ್ತಾನಲ್ವೇನಮ್ಮ, ಬಂದೇ ಬರ್ತಾನೆ. ನಾವು ಯಾವ ಧೈರ್ಯದ ಮೇಲೆ ಹೇಳೋದು ಅಂದರೆ, ನಾವು ರಾಯರನ್ನು ನಂಬಿದ್ದೀವಿ, ರಾಯರೇ ಕರ್ಕೊಂಡು ಕಳಿಸ್ಕೊಡಪ್ಪ ಹುಡುಗನ್ನ, ಎಲ್ಲಿದ್ದರೂ ಹುಡುಕಿ ಕೊಡಪ್ಪ ಅಂತ. ಹಾಗೆ ಒಂದು 3-4 ತಿಂಗಳು ಆಗೋಯ್ತು. ಕೆಲವರೆಲ್ಲ ಹೇಳಿದ್ರು 1 ತಿಂಗಳೊಳಗೆ ಬರ್ತಾನೆ, 2 ತಿಂಗಳೊಳಗೆ ಬರ್ತಾನೆ. ಇಲ್ಲ, ಎಲ್ಲಿ ಹೋದರೂ 2 ಆಯಿತು, 3 ಆಯಿತು, 4 ಆಯಿತು, 5 ಆಯಿತು, 5 ತಿಂಗಳಾಯಿತು. ಹುಡುಗನ ಸುಳಿವು ಎಲ್ಲೂ ಇಲ್ಲ. ಹಾಗೆ ನಾನೇನು ಮಾಡಿದೆ, ಒಂದು ಕೆಲಸ ಮಾಡಿ ನಿಮ್ಮ ಮಗನ ಜಾತಕನ ನನಗೆ ಕಳಿಸಿ ಅಂದೆ. ಕಳಿಸಿದ್ರು ಅವರು. ಕಳಿಸಿದಾಗ ನಾನೊಂದು ಅರ್ಚಕರನ್ನ ಹೋಗಿ ಭೇಟಿ ಮಾಡ್ತೀನಿ, ಹೀಗಿದೆ ಹುಡುಗ ಕಾಣ್ತಾ ಇಲ್ಲ, ಎಲ್ಲಿ ಇರಬಹುದು ಅವನು. ಅವರು ತೆಗೆದ ಬಾಯಿಗೆ ಏನಂದ್ರು, ಅವನು ಇಲ್ಲ, ನೀರ್ಪಾಲಾಗಿದ್ದಾನೆ ಅಂತಂದ್ರು. ನೀರ್ಪಾಲ ಆಗಿದ್ದಾನೆ ಅನ್ನೋಕ್ಕಿಂತ ಹೆಚ್ಚು ಈಗ ಉತ್ತರ ಹೇಳ್ಬೇಕಲ್ಲ. ನಾನೀಗ ಅವರಿಗೆ ಜಾತಕ ತಗೊಂಡಿದ್ದೀನಿ, ತೋರಿಸ್ತೀನಿ ಅಂತ ಹೇಳಿದ್ದೀನಿ, ಈಗ ಉತ್ತರ ಹೇಳ್ಬೇಕಲ್ಲ ಇವರಿಗೆ. ಅಯ್ಯೋ ಪರಮಾತ್ಮ, ಇದೇನಾಗೋಯ್ತಪ್ಪ, ನನಗೂ ಒಂಥರ ಶಾಕ್ ಆದಂಗೆ ಆಗೋಯ್ತು. ಆಗ ರಾಯರ ಹತ್ರನೇ ತಗೊಂಡೋದೆ ಜಾತಕನ. ನೋಡಿಯಪ್ಪ ಹಿಂಗೆ ಹೇಳ್ತಾ ಇದ್ದಾರೆ, ಹಿಂಗೆ ಹೇಳದಿರಷ್ಟು ಯಾಕೆ ಸತಾಯಿಸ್ದಿ ನೀನು, ಹಿಂಗೆಲ್ಲ ಆಗಿದ್ದೇ ನಿಜ. ಆದರೆ ಪಾಪ ಯಾವಾಗೂ ಅದನ್ನು ಗೊತ್ತುಪಡಿಸ್ಬೇಕಿತ್ತಲ್ವ. ಈಗ 5 ತಿಂಗಳಾಯಿತು, 5 ತಿಂಗಳಿಂದ ನಿನ್ನ ಸೇವೆ ಮಾಡ್ತಾರೆ, ಮಂತ್ರಾಲಯಕ್ಕೆ ಹೋಗ್ತಾರೆ, ಬೆಂಗಳೂರಿನಲ್ಲಿರೋ ಮಠ ಸುತ್ತಾರೆ, ಎಲ್ಲ ಮಾಡ್ತಾ ಇದ್ದಾರಲ್ವ ತಂದೆ. ನನ್ನ ಬಾಯಲ್ಲಿ ಅಪ್ಪ ನಾನು ಏನು ಹೇಳಲಿ ತಂದೆ ಅಂತ. ಆವಾಗ ಕಾಲ್ ಮಾಡ್ತಾರೆ ನನಗೆ, ಏನಂತ ಹೇಳಿದರು ಅರ್ಚಕರು ಅಂತ. ಆವಾಗ ನಾನು ಹೇಳ್ತೀನಿ, ಇಲ್ಲ ನಿಮ್ಮ ಮಗ ಬಂದೇ ಬರ್ತಾನಂತೆ, ನೀವು ಯಾವ ಚಿಂತೆ ಮಾಡೋದು ಬೇಡವಂತೆ ಅಂತ. ಆಗ ಅವ್ರು ಹೇಳ್ತಾರೆ,
ಅಯ್ಯಪ್ಪ ಸಮಾಧಾನ ಆಯಿತು ಅಂತ. ಆದರೆ ನನ್ನ ಒಳ ಮನಸ್ಸಿಗೆ ಗೊತ್ತಿದೆ ಅಲ್ಲಿ ಏನು ಹೇಳಿದ್ದಾರೆ ಅನ್ನೋದು. ಇಲ್ಲಿ ರಾಯರ ಹತ್ರ ನಾನು ಕೇಳ್ಕೊಂಡಿರೋದು, ಈಗ ಯಾರ ಮಾತು ಸತ್ಯ ಮಾಡ್ತೀಯ ನೀನು? ನೀವು ಯಾರ ಮಾತನ್ನು ಸತ್ಯ ಮಾಡ್ತೀರಿ ರಾಯರೇ? ಯಾಕಂದರೆ ನಾನು ಈಗ ಸುಳ್ಳು ಹೇಳಿದ್ದೀನಿ, ಸುಳ್ಳು ಹೇಳಿದ ಪಾಪ ಪ್ರಜ್ಞೆ ಇದೆ. ಸುಳ್ಳು ಅದು ಸುಳ್ಳಾಗಿ ಹೋಗಲಿ, ಅವನು ನೀರು ಬಿದ್ದು ಹೋಗಿದ್ದಾನೆ ಅನ್ನೋದು ಸುಳ್ಳಾಗಿ ಹೋಗಲಿ. ಅದು ದಯವಿಟ್ಟು ನೀವು ಇದನ್ನು ನಡೆಸ್ಕೊಡ್ಬೇಡಿ. ಆ ಮಗುವನ್ನು ತಂದು ಆ ತಂದೆ ತಾಯಿ ಮಡ್ಲಿಗೆ ಹಾಕಿ ನೀವು ಅಂತ ಹೇಳಿದೆ. ಅವರಿಗೂ ಹೇಳಿದೆ, ಇಲ್ಲ ನಿಮ್ಮ ಮಗ ಬರ್ತಾನೆ ಅಂತ ಹೇಳಿದೆ. ಪಾಪ ತಾಯಿ ತುಂಬ ಖುಷಿ 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 ಖುಷಿ. ಅದಕ್ಕೆ ಯಮ್ಮ ದೇವ್ರೇ, ನನಗಂತೂ ತಲ್ಲೇ ಅಲ್ಲ. ಆವತ್ತು ಎಷ್ಟು ಬೇಜಾರಾಯಿತು ಅಂದರೆ ನನಗೇ ಗೊತ್ತಿಲ್ಲದೆ ಕಣ್ಣೀರು ಬಂದುಬಿಟ್ಟಿತ್ತು. ನನ್ನ ಬಾಯಲ್ಲಿ ಸುಳ್ಳು ಹೇಳಿಸ್ಬಿಟ್ರಲ್ಲ ರಾಯರೇ ನೀವು ಅಂತ. ತಪ್ಪು ನಾನೇ ಮಾಡಿದೆ. ನಾನು ಬಹುಶಃ ಜಾತಕ ಕೊಡಿ ಅಂದೆ. ಪಾಪ ಅವ್ರು ಜಾತಕ ಕೊಟ್ಟರು. ನಾನೊಂದು ಒಳ್ಳೇದಾಗತ್ತೆ ಅಂತ ಜಾತಕ ತರಿಸ್ಕೊಂಡಿರೋದು. ಆಯಿತು, ಹೀಗೆ ದಿನ ದೂಡ್ತಾ ಇದೆ. ಒಂದು ದಿವಸ ಇದ್ದಕ್ಕಿದ್ದಂತೆ 5 ಗಂಟೆ ರಾತ್ರಿಗೆ ಅವರು ಆ ಹುಡುಗನ ತಂದೆ ಫೋನ್ ಬರುತ್ತೆ ನನಗೆ. ಫೋನ್ ಎತ್ತಕ್ಕೆ ಬೇಡ ನನಗೆ, ಭಯ ಅಂದ್ರೆ ಭಯ. ಯಾಕಂದರೆ ಎಲ್ಲಿ ಡೆಡ್ ಬಾಡಿ ಬಂದುಬಿಟ್ಟಿದೇನೋ ಅಂತ. ನೀವು ಹೆಂಗೆ ಹೇಳಿದ್ರಿ ಬಂದೇ ಬರ್ತಾನಂತ, ಹೆಂಗೆ ಹೇಳಿದ್ರಿ ಇಲ್ಲಿ ಡೆಡ್ ಬಾಡಿ ಬಂದುಬಿಟ್ಟಿದೆಯಲ್ಲ ಅಂತ ಅಂದು ಬಿಡ್ತಾರೇನೋ ಅಂತ ಹೆದ್ರಿ ರಾಯನ ಮೇಲೆ ಭಾರ ಹಾಕಿ 5 ಗಂಟೆ ರಾತ್ರಿ ಫೋನ್ ರಿಸೀವ್ ಮಾಡ್ತೀನಿ. ಫೋನ್ ರಿಸೀವ್ ಮಾಡಿದಾಗ ಅವ್ರು ಆಡುವಂಥ ಮಾತು, ಅಮ್ಮ ಯಾವತ್ತೂ ಸುಳ್ಳಾಗಿಲ್ಲ, ರಾಯರ ಕೈ ಬಿಡಲ್ಲಮ್ಮ. ಪೂಜೆ ಪುರಸ್ಕಾರಕ್ಕೆ ತಡವಾಗ ಫಲ ಕೊಟ್ಟಿರ್ಬೋದು, ನನ್ನ ಮಗ ಸಿಕ್ಕದ ಅಮ್ಮ ಅಂತ. ಸಿಕ್ಕದ ಅಮ್ಮ ಅಂದ ತಕ್ಷಣ ಎಲ್ಲಿ? ಹುಬ್ಬಳ್ಳಿಯಲ್ಲಿ ಸಿಕ್ಕಿದ್ದಾನೆ. ಹುಬ್ಬಳ್ಳಿ ನಮ್ಮದು ಇಲ್ಲಿಂದ 2 ತಾಸಿನ ದಾರಿ, ಅದು ಸಿರ್ಸಿಯಿಂದ. ಹೌದಾ ಅಂತ ತಕ್ಷಣ ಅವ್ರು ಏನು ಮಾಡ್ತಾರೆ, ಯಾರು ಸಿಕ್ಕಿದ್ದಾರೆ ಅಂತ ಅವ್ರ ಫೋನ್ ನಂಬರನ್ನು ಕೊಡ್ತಾರೆ. ಅವ್ರ ಫೋನ್ ನಂಬರ್ ಕೊಟ್ಟಾಗ ನಾನು ಅವ್ರ ಹತ್ರ ಮಾತಾಡ್ತೀನಿ, ದಯವಿಟ್ಟು ತಮ್ಮ ನೀನು ಅವ್ರ ಮನೆಯವರು ಬರೋ ತನಕನೂ ಅವನ ಕೈ ಬಿಡಬೇಡ ಅಂತ. ಅವನೇನು ಮಾಡಿದ್ದಾನೆ, ಬೇಜಾರು ಮಾಡಿಕೊಂಡು ಸೇರ್ಕೊಂಡು ಬಂದು ಎಲ್ಲೋ ಹುಬ್ಳಿಯಲ್ಲಿ ಬಂದು ಒಂದು ಹೋಟೆಲಲ್ಲಿ ಉಳಿದಿದ್ದಾನೆ. ಯಾರೂ ಇಲ್ಲ ಅಂತ ಗೊತ್ತಾದಾಗ ಇವನು ದುಡ್ಡು ಕೇಳಿದ್ದಾನೆ, ನನ್ನ ತಿಂಗಳು ಸಂಬಳ ಕೊಡಿ ಅಂತ. ಆಗ ಇವನನ್ನು ಹೊರಗೆ ಹಾಕಿದ್ದಾರೆ. ಹೊರಗಾಗಿ ನೋಡ್ರಿ ದೇವ್ರ ರಾಯರ ಆಟಗಳು ಹಿಂಗಿರುತ್ತೆ ಅಂತ. ಇಲ್ಲಿ ಹೊರಗೆ ಹಾಕಿದಾಗ ಎಲ್ಲೋ ಬೀದಿ ಮೇಲಿದ್ದಾನೆ. ಒಂದು ಗಾಡಿ ಹೋಗಿ ನಿಲ್ಲುತ್ತೆ ಅವನ ಹತ್ರ. ಯಾವ ಗಾಡಿ? ಈ ಸಾಮಾನೆಲ್ಲ ಹಾಕ್ಕೊಂಡು ಹೋಗ್ತಾರಲ್ವ, ಸಣ್ಣ ಗಾಡಿ ಹೋಗಿ ನಿಲ್ಲುತ್ತೆ. ಅವ್ರ ಹತ್ರ ಇವ ಹಣ ಬೇಡ್ತಾ ಇದ್ದಾನೆ, ಹೊಟ್ಟೆಗಿಲ್ಲ ಹಣ ಬೇಡ್ತಾ ಇದ್ದಾನೆ. ಆವಾಗ ಇದು ನೋಡಿ, ಇದು ರಾಯರದ್ದು ಪವಾಡ ಅಲ್ವಾ. ಆವಾಗ ಅವರಿಗೆ ಯಾಕೋ ಒಂಥರ ಮನಸ್ಸಿನ ನೋವಾಗುತ್ತೆ. ಈ ಗಟ್ಟು ಮುಟ್ಟಿದ್ದಾನೆ ಹುಡುಗ, ಈ ಬೇಡ್ತಾ ಇದ್ದಾನಲ್ಲ ಅಂತೇಳಿ ಅವ್ರು ಏನು ಮಾಡ್ತಾರೆ, ಇಳಿಸ್ಬಿಟ್ಟು ಬಾಪ್ಪ ನಿಂಗೆ ತಿಂಡಿ ಕೊಡಿಸ್ಬೇಕಾ, ಎಲ್ಲಿಂದ ಬಂದ್ಯಾ ಏನು ಅಂತ ಹೇಳಿ ಕರ್ಕೊಂಡೋಗಿ ತಿಂಡಿ ಕೊಡಿಸ್ತಾರೆ. ತಿಂಡಿ ಕೊಡಿಸಿ ಅದು ಇದು ಮಾತಾಡಿ ಫೋನ್ ನಂಬರ್ ತಗೋತಾರೆ ಒಂದು ಅವರು ನಿನ್ನ ಸಂಬಂಧಿಕರದ್ದು ಯಾರ್ದಾರು ಫೋನ್ ನಂಬರ್ ಕೊಡಪ್ಪ ಅಂತಾಗ ಅವ್ರ ತಂದೆಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಅವಾಗೇನು ಮಾಡ್ತಾರೆ, ತನ್ನ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ನೋಡಿ, ಯಾವುದೋ ಒಂದು ವ್ಯಕ್ತಿನ, ಈಗಂತೂ ಯಾವುದೋ ಒಂದು ವ್ಯಕ್ತಿನೆಲ್ಲ ಕರ್ಕೊಂಡು ಹೋಗೋದು ತುಂಬ ಭಯ. ಪರಿಚಯ ಇದ್ದವನ್ನೇ ಕರ್ಕೊಂಡು ಹೋಗಿ ಭಯ ಆಗುತ್ತೆ. ಇನ್ನು ಪರಿಚಯ ಇಲ್ಲದೆ ಇರುವಂಥ ವ್ಯಕ್ತಿನ ಕರ್ಕೊಂಡು ಹೋಗಿ ಸ್ನಾನಗಿನ ಎಲ್ಲ ಮುಗಿಸಿ, ಆಮೇಲೆ ತನ್ನ ಟೀ ಶರ್ಟ್ ಪ್ಯಾಂಟೆಲ್ಲ ಕೊಟ್ಟು ರೆಡಿ ಮಾಡಿಕೊಂಡು ಎಲ್ಲ ಮಾಡಿ, ಆ ಪುಣ್ಯಾತ್ಮ ಪಾಪ ಎಲ್ಲಿದ್ದಾರೆ ಏನೋ ಗೊತ್ತಿಲ್ಲ. ಈಗ ತುಂಬ ಟೈಮ್ ತನಕ ನನ್ನ ಜೊತೆ ಟಚ್ಚಲ್ಲಿದ್ದರು, ಆಮೇಲೆ ಇಲ್ಲ. ಅವರು ಆಮೇಲೆ ಫೋನ್ ಮಾಡ್ತಾರೆ. ನಾನು ಫೋನ್ ಮಾಡಿದಾಗ ಹೇಳ್ತಾರೆ, ಹೆದರಿಬೇಡಿ ಅಮ್ಮ ನೀವು, ಖಂಡಿತವಾಗಿ ನಾನು ಅವ್ರ ಮನೆಯವ್ರು ಬಂದು ಮುಟ್ಟೋ ತನಕನೂ ನಾನು ಇವನ್ನ ಒಂದು ನಿಮಿಷ ಬಿಟ್ಟಿರೋದಿಲ್ಲ. ನಾನು ಒಂದು ದಿನ ಕೆಲಸ ಹಾಳಾದರೂ ಪರವಾಗಿಲ್ಲಮ್ಮ, ಅವ್ರ ಮನೆಯವ್ರು ಹೊರಟಿದ್ದಾರೆ ಅಂತ. ಈಗ ಬೆಳಿಗ್ಗೆ ಅಂದರೆ ಬಂದು ಮುಟ್ತಾರೆ, ನಾನು ರೂಮಲ್ಲೇ ಇಟ್ಕೋತೀನಮ್ಮ ಅಂತ. ನೋಡಿ ಎಂಥ ಆಶ್ಚರ್ಯ ಅಲ್ವಾ. ರಾಯರು ಫಲ ಕೊಡ್ತಾರೆ, ಮನಸ್ಸು ಶುದ್ಧವಾಗಿರಲಿ ಅಷ್ಟೆ. ಮನುಷ್ಯ ಶುದ್ಧವಾಗಿದ್ದು ಬಿಟ್ರೆ ರಾಯರ ಫಲ ಅಂತೂ ಖಂಡಿತ ಕೊಡ್ತಾರೆ. ಆಮೇಲೆ ಆ ಹುಡುಗನ್ನ ಆ ಮನೆಯವರು ಬಂದು ಕರ್ಕೊಂಡು ಹೋಗಿ ಸರಿಯಾದ ಮನೆ ಗೃಹ ಪ್ರವೇಶದ ಮುಂಚಿನ ದಿವಸನೇ ಹುಡುಗ ಹೋಗಿ ಮುಟ್ಟಿದ್ದಾನೆ. ಆ ತಂದೆಯ ತಂದೆ ತಾಯಿಯ ಪೂಜೆ, ಆ ಪುರಸ್ಕಾರ, ಆ ದೇವಸ್ಥಾನ ಮಠ ತಿರುಗಿರೋದು, ಮಂತ್ರಾಲಯಕ್ಕೆ ಹೋಗಿರೋದು, ಎಲ್ಲೆಲ್ಲಿ ಹೇಳಿದ್ರು, ಯಾರ್ಯಾರು ಹೇಳಿದ್ರು, ಮಾದೇಶ್ವರಪ್ಪನ ಬೆಟ್ಟ ಹತ್ತಿದ್ದು, ಪ್ರತಿಯೊಂದನ್ನು ಮಾಡಿದ್ದಾರೆ ಅವರು, ಪ್ರತಿಯೊಂದನ್ನು ಮಾಡಿದ್ದಾರೆ. ಹಾಗಂತೇಳಿ 1 ಸಲ 2 ಸಲ ಇದು ಮಾಡಿ 2 ತಿಂಗಳಾಯಿತು, ಏನು ಫಲ ಇಲ್ಲ, ರಾಯರೇನು ಇದು ಕೊಡೋದಿಲ್ಲ ಅಂತ ಸುಮ್ಮನೆ ಇಲ್ಲ ಅವರು. ನೀನು ಏನು ಬೇಕಾದರೂ ಮಾಡು, ನನ್ನ ಮಗನ್ನ ಕರ್ಕೊಂಡು ಬರ್ತೀರಿ ನೀವು, ಆ ನಂಬಿಕೆ ನನಗಿದೆ ಅಂತೇಳಿ ಪ್ರತಿಯೊಂದು ದೇವಾಲಯನ ತಿರುಗಿದ್ದಾರೆ. ಪ್ರತಿಯೊಂದು ಕಡೆಯಲ್ಲೂ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ. ಅಂದರೆ ಫಲ ಸಿಗೋದಂತೂ ನಿಜ. ಅವರು ಇರೋದು ಮೈಸೂರು, ಇಲ್ಲಿ ಹುಡುಗ ಬಂದಿರೋದು ಹುಬ್ಳಿ. ಅಲ್ಲಿ ಯಾರೋ ಒಬ್ಬ ಅವರು ಹಾಲ್ ಡೈರಿ ಕ್ಯಾನ್ ತಗೊಂಡು ಹೋಗ್ತಾರಲ್ಲ, ಅವರು ಸಿಕ್ಕಿರೋರು, ಅವರು ತಗೊಂಡೋಗಿ ಮನೆಯಲ್ಲಿಟ್ಟು ತಿಂಡಿ ಕೊಡಿಸಿ ಊಟ ಕೊಡಿಸಿ ಎಲ್ಲ ಮಾಡಿ ಒಂದು ರಾತ್ರಿ ಇಟ್ಕೋಬೇಕು ಅಂದರೆ
ಇದು ಯಾರದ್ದು ಆಟ? ಮನುಷ್ಯರದ್ದ? ಅಲ್ಲ, ಸಾಧ್ಯ ಆಗ್ಲಿಕ್ಕಿಲ್ಲ. ಮೈಸೂರಿನಲ್ಲೇ ಸಿಕ್ಕಿದ್ರೆ ಮನುಷ್ಯರದ್ದಂತ ಹೇಳ್ಬೋದಿತ್ತು. ಇದು ಮೈಸೂರಿನಲ್ಲಿ ಸಿಕ್ಕಿರೋ ಹುಡುಗ ಅಲ್ಲ, ಹುಬ್ಳಿಯಲ್ಲಿ ಸಿಕ್ಕಿದಾನೆ ಹುಡುಗ, 24-25 ವರ್ಷದ ಹುಡುಗ. ಅಂದರೆ ಆ ಒಂದು ಭಕ್ತಿ, ಆ ಒಂದು ಶ್ರದ್ಧೆ, ನನ್ನ ಮಗ ಬಂದೇ ಬರ್ತಾನೆ ಅನ್ನೋ ಆ ಶ್ರದ್ಧೆ, ಆ ಭಕ್ತಿ ರಾಯರವ್ರನ್ನ ಕಾಪಾಡಿದ್ದಾರೆ. ಕೊನೆಗೂ ತಂದೆ ತಾಯಿನ ಮಡ್ಲಿಗೆ ಹಾಕಿದ್ದಾರೆ ಅವರು. ಆ ಮಗುವನ್ನು ತಂದು, ಹುಡುಗನ್ನ ತಂದು ಹಾಕಿದ್ದಾರೆ. ಕೊನೆಗೂ ನನ್ನ ಹತ್ರನೂ ಬನ್ನಿ ಗೃಹ ಪ್ರವೇಶಕ್ಕೆ ಅಂತ ಅಂದರು. ಇಲ್ಲಪ್ಪ, ನಾನು ಅಷ್ಟು ದೂರೆಲ್ಲ ಬರಲಿಕ್ಕೆ ಆಗೋದಿಲ್ಲ ಅಂತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಖಂಡಿತವಾಗಿಯೂ ಫಲ ಕೊಡ್ತಾರೆ. ಕೆಟ್ಟವ್ರಿಗೆ ಕೊಡ್ಬೋದು, ಬೇಗ ಕೊಡ್ಬೋದು, ಹಂಗೆ ಅಂದ್ಕೋಬೇಡಿ ನೀವು. ಕೆಟ್ಟವ್ರಿಗೆ ಕೊಡ್ತಾರೆ, ಕೆಟ್ಟವ್ರು ಒಳ್ಳೆಯರಾಗ್ತಾರೆ ಅಂತ ಅವ್ರ ಮನೆ ಒಳಗಿಂದ ಯಾರಿಗೆ ಗೊತ್ತಿರುತ್ತಾ? ನಮಗೆ ಗೊತ್ತಿರೋದಿಲ್ಲ. ಅವರಿಗೂ ಅವ್ರದ್ದೇ ಆದ ಕಷ್ಟಗಳಿರುತ್ತೆ. ಈ ರೀತಿಯಾಗಿಯೂ ಕಷ್ಟ ತಗೊಳ್ಬೋದು, ಫಸ್ಟ್ ಸುಖ ಪಡ್ಬೋದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಾವು ಅದು ಬೇಡ, ಆ ಯೋಚನೆ ಮಾಡೋದು ಬೇಡ. ನಾವು ಮತ್ತೊಬ್ರಿಗೆ ಕೆಟ್ಟದ್ದು ಮಾಡ್ತಾರೆ, ಅವ್ರಿಗೆ ಯಾಕೆ ಒಳ್ಳೇದು ಮಾಡ್ತೀಯಪ್ಪ ಅದು ಕೇಳೋದು ಬೇಡ. ನಾನು ಒಳ್ಳೇದು ಮಾಡ್ತಾ ಇದ್ದೇನೆ, ನಂಗೆ ಒಳ್ಳೇದು ಮಾಡಿಕೊಡಪ್ಪ, ಲೇಟ್ ಆದರೂ ಪರವಾಗಿಲ್ಲ, ಒಳ್ಳೇದು ಮಾಡಿಕೊಡಪ್ಪ, ಅಷ್ಟೇ ಕೇಳಬೇಕಾಗಿತ್ತು. ಬೇರೆಯವ್ರ ಬಗ್ಗೆ ಬೇಡ ಬಿಡಿ. ಬೇರೆಯವರು ಪಾಪ ಅವ್ರು ಕೆಟ್ಟವರು ಒಳ್ಳೆಯವರು ಪ್ರಶ್ನೆ ಬೇರೆ. ಅದು ಕಷ್ಟಪಟ್ಟು ದುಡಿತಾರೆ, ಅವರು ತಮಗೇನು ಬೇಕು ಅಂತ ಮಾಡ್ಕೋತಾರೆ, ಅವ್ರು ಬೇಗ ಮಾಡ್ಕೋತಾರೆ, ನೀವು ಲೇಟಾಗಿ ಮಾಡ್ಕೋಬೋದು ಅಷ್ಟೇ, ಮತ್ತೇನಿಲ್ಲ ಅದರಲ್ಲಿ. ಅಂತೂ ಕೊನೆಗೂ ರಾಯರು ಕೈ ಹಿಡಿದರನ್ನ ಕೈಯಂತೂ ಬಿಡಲ್ಲ. ರಾಯರು ಪೂಜೆ ಯಾರ್ಯಾರು ಮಾಡ್ತೀರಿ, ಪೂಜಾ ಫಲವಂತ ಅವ್ರಿಗೇನು ಸೇವೆ ಮಾಡ್ತೀರಿ ಅದನ್ನು ರಾಯರು ಇಟ್ಕೊಳ್ಳೋದಿಲ್ಲ. ಇದು ಮಾತ್ರ ನಿಜ. ಹಾಗಾಗಿ ದಯವಿಟ್ಟು ಹಾಗೆ ನೊಂದ್ಕೋಬೇಡಿ. ನಾನು ನಿಮ್ಗೆ ಉತ್ತರನೂ ಕೊಟ್ಟಿಲ್ಲ, ನಾನು ಇದ್ರ ಮೂಲಕ ಉತ್ತರ ಕೊಡ್ತಾ ಇದ್ದೀನಿ. ನೊಂದ್ಕೋಬೇಡಿ, ಒಳ್ಳೇದಾಗತ್ತೆ. ದೊಡ್ಡ ರೀತಿಯಲ್ಲಿ ಆಗದೆ ಇದ್ರೂ ಸಣ್ಣ ರೀತಿಯಲ್ಲಿ ಆಗ್ತಾ ಹೋಗುತ್ತೆ. ಅದು ನಮಗೊಂದೇ ಸಲ ನಮ್ಮದು ಇಂಥ ಸಮಸ್ಯೆ ಇದೆಯಪ್ಪ ಬಗೆಹರಿಸ್ಕೊಡಂದ್ರೆ ದೇವರಿಗೂ ಕಷ್ಟ ಆಗುತ್ತೆ, ಗುರುಗಳಿಗೂ ಕಷ್ಟ ಆಗುತ್ತೆ ಅಲ್ವಾ. ಅವ್ರಿಗೆ ಕಷ್ಟ ಅಂತಲ್ಲ, ನಮ್ಮ ಒಂದು ಇದನ್ನು ಅದು ಟೈಮ್ ನೋಡಬೇಕಾಗುತ್ತೆ. ಕಷ್ಟ ಅಂತಲ್ಲ, ಅವ್ರಿಗೊಂದು ಟೈಮ್ ನೋಡಬೇಕಾಗುತ್ತೆ, ಇಂಥ ಟೈಮಿಗೆ ಇದು ಮಾಡಬೇಕು ಅಂತ. ಹಾಗಂತೇಳಿ ಬೇರೆಯವ್ರ ಬಗ್ಗೆ ಬೇಡ. ಬೇರೆಯವ್ರು ಕೆಟ್ಟವರು ಒಳ್ಳೆಯವರು, ಏನು ತಂದರು, ಏನು ಉಂಡ್ರು, ಎಲ್ಲೂ ಹೋದರು, ಎಲ್ಲೂ ಬಂದರು, ನಮಗದು ಬೇಡ. ನಾನು ಎಲ್ಲಿ ಹೋಗಬೇಕು ಅಲ್ಲಿ ನಾನು ಹೋಗಬೇಕು ಅಷ್ಟೇ. ನನಗೇನು ಬೇಕು ಅದನ್ನು ನನ್ನ ರಾಯರ ಹತ್ರ ಕೇಳಬೇಕು ಅಷ್ಟೇ. ನಾನು ಬೇರೆಯವ್ರಿಗೆ ಉಪದ್ರ ಕೊಡುವಂಥ ಬೇಡೋದು ಬೇಡ. ಬೇರೆಯವ್ರು ಏನೋ ಮಾಡಿದ್ರು ಅವ್ರಿಗೆ ಕೊಟ್ಟಿಲ್ಲಪ್ಪೋ, ನಂಗೆ ಯಾಕೆ ಕೊಟ್ಟಿಲ್ಲ, ಬೇಡ, ಅದೇ ಏನೂ ಬೇಡ. ನನಗೂ ನೀನು ಕೊಟ್ಟಿದ್ದೀಯಾ ಅಥವಾ ಕೊಡ್ತೀಯಾ, ಆ ನಂಬಿಕೆ ನನಗಿದೆ ಅಂಥೇಳಿ ಅವರನ್ನು ಸ್ಮರಣೆ ಮಾಡಿಬಿಟ್ರೆ ನಿಜವಾಗಿ ಅವರು ಕೈ ಖಂಡಿತವಾಗಿಯೂ ಬಿಡುವುದಿಲ್ಲ. ಕಾಪಾಡ್ತಾರೆ ನಮ್ಮ ರಾಯರು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.